ನ್ಯೂನ್ ಮಾರ್ಕೆಟ್ ಏನಿದೆ, ಇಫ್ ದೇರ್ ಆರ್ 33 crore ಚಿಲ್ಡ್ರನ್ ಇಂಡಿಯಾಲಿ, ಅದರಲ್ಲಿ 3 ಕೋಟಿ ಮಕ್ಕಳು ಇನ್ಕಮ್ ಬ್ರಾಕೆಟ್ ಒಳಗಡೆ ಸೇರ್ಕೊಳ್ತಾರೆ. ಯಾಕಂದ್ರೆ ಇದನ್ನ ಅಫೋರ್ಡ್ ಮಾಡಕ್ಕಾಗೋರು ಅವರ ಫ್ಯಾಮಿಲಿ ಇನ್ಕಮ್ 8ರಿಂದ 10 ಲಕ್ಷದೊಳಗಡೆ ಇರುತ್ತೆ. These people are my immediate target that they can do their subscription. About 60% of these families are living in metros or the top 10 to 15 cities of India. So ಮೊದಲು ನಾವೇನು ರೋಲ್ ಔಟ್ ಮಾಡ್ತಾ ಇದೀವಿ ಅದು ದೊಡ್ಡ ಸಿಟೀಸ್ ಅಲ್ಲೇ ಮಾಡ್ತಾ ಇದೀವಿ, ಯಾಕಂದ್ರೆ ಅಲ್ಲಿ ಹೈ ಡೆನ್ಸಿಟಿ ಇದೆ. ಮತ್ತೆ ಅಲ್ಲಿಂದ ನಾವು ಹಬಲ್ ಸ್ಕೋಪ್ ಮಾಡೆಲ್ ಅಲ್ಲಿ ಸ್ಯಾಟಲೈಟ್ ಸಿಟೀಸ್ಗೆ ಎಲ್ಲ ನಾವು ಸಪ್ಲೈ ಮಾಡ್ತೀವಿ. ನೀವು ಈ ಪಿಕಪ್ ಅಂಡ್ ಡೆಲಿವರಿ ಮಾಡೋವಾಗ ತುಂಬಾನೇ ಸೀರಿಯಸ್ ಲಾಜಿಸ್ಟಿಕ್ ಕಾಸ್ಟ್ಗಳಾಗುತ್ತೆ ಅಲ್ವಾ? ಸೊ ಅದ್ರ ಪರ್ಸೆಂಟೇಜ್ ನಮ್ಮ 3 ತಿಂಗಳ ಸಬ್ಸ್ಕ್ರಿಪ್ಷನ್ಗೆ 1299 rupees ಆಗುತ್ತೆ. ಮತ್ತೆ ಇದನ್ನ ಸರ್ವಿಸ್ ಮಾಡೋದಕ್ಕೆ ನಾವು 3 times ಡ್ರಾಪ್ ಮಾಡ್ಬೇಕಾಗುತ್ತೆ, 3 times ಪಿಕಪ್ ಮಾಡ್ಬೇಕಾಗುತ್ತೆ. ಬಟ್ ನಮ್ಮ ಹತ್ರ ಸೇಮ್ ಸೆಟ್ ಆಫ್ ಕಸ್ಟಮರ್ಸ್ ಇದ್ದಾಗ ಒಬ್ನೇ ವ್ಯಕ್ತಿ ಎಕ್ಸ್ಚೇಂಜ್ ಮಾಡ್ತಾನೆ, ಅಂದ್ರೆ ಹಿ ವಿಲ್ ಓನ್ಲಿ ಡ್ರಾಪ್ ಅಂಡ್ ಪಿಕಪ್. ಇದು ಎಲ್ಲದನ್ನು ನಾವು ಮಾಡೋದಕ್ಕೆ ನಮ್ಗೆ ಲಾಜಿಸ್ಟಿಕ್ ಕಾಸ್ಟ್ ಬೀಳೋದು 350 ರೂಪಾಯಿ. ಮತ್ತೆ ಈ ಬುಕ್ಸ್ ನ ಅಬರ್ಟೈಸ್ಡ್ ಕಾಸ್ಟ್ ಆಗಿರ್ಬೋದು ಅಥವಾ ಅಬಾರ್ಷನ್ ಕಾಸ್ಟ್ ಆಗಿರ್ಬೋದು, ಯಾಕಂದ್ರೆ ಈ ಬುಕ್ಸ್ ನ ಲೈಫ್ ಇರೋದೇ 3 ವರ್ಷ. That is less than 150 rupees. 3 ವರ್ಷದ ಬುಕ್ಗಳೆಲ್ಲ ಇರ್ತಾವಲ್ಲ, ಈಗ 2 ವರ್ಷದ ಬುಕ್ಗಳಿದಾವಲ್ಲ, they are in good condition. 100% they are in very good condition. Okay. ಕ್ರಾಂತಿ ಅವರೇ, ನಿಮ್ಮ ಯೂಸರ್ ಬೇಸ್ ಎಷ್ಟು ದೊಡ್ಡದಿದೆ, ಮತ್ತೆ ಸದ್ಯಕ್ಕೆ ಎಷ್ಟು ರೆವೆನ್ಯೂ ಇದೆ, ಮತ್ತೆ ನಿಮ್ಮ ಕೆಲವು ಪ್ರೊಜೆಕ್ಷನ್ಸ್ ಬಗ್ಗೆ ಹೇಳಿ, ಮತ್ತೆ ಎಷ್ಟು ದೊಡ್ಡ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀರಾ? ಸದ್ಯಕ್ಕೆ we have 7000 users, ಮತ್ತೆ ನಮ್ಮ ARR is about 2.5 crore rupees ಈ ವರ್ಷಕ್ಕೆ. ಅಂದ್ರೆ 20 lakhs per month revenue ನಡೀತಿದೆ. Yes, perfect. ಮತ್ತೆ ನಮ್ಮ ಗ್ರೋತ್ ಇದೆಯಲ್ಲ, that has been phenomenal because exactly 1 year back ನಮ್ಮ revenue 2 lakhs per month and now it is 20 lakhs per month. But that is also changed because exactly 1 year back we launched this app and I see this as a 1,000 crore business in 5 to 6 years. ಒಂದ್ಸಲ ಪಬ್ಲಿಕ್ ಡಿಮ್ಯಾಂಡ್ ನೋಡ್ಬಿಡ್ರಣ. ಯಾ, ಕ್ರಾಂತಿ ಅವರ ಈ ಐಡಿಯಾ ನಿಮಗೆಲ್ಲ ಎಷ್ಟು ಇಷ್ಟ ಆಗಿದೆ ದಯವಿಟ್ಟು ತಿಳಿಸಿ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಸೊ ವಾಟ್ ಯು ಥಿಂಕ್? ನಿಮ್ಮ ಹತ್ರ ಬುಕ್ಸ್ ಇದಾವಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿದೆ, ನೋಡೋಣ ಮಾರ್ಕೆಟ್ ಏನು ಹೇಳುತ್ತೆ ಅಂತ. Oh my god, my heart is beating. ವಾವ್. ವೆರಿ ನೈಸ್. 89%. ಸೊ ಟೈಟನ್ಸ್, ನೀವು ಹೇಳಿ, ಈ ಶೇರ್ಡ್ ಲರ್ನಿಂಗ್ ಮಾಡೆಲ್ ಮತ್ತೆ ಸಸ್ಟೈನಬಲ್ ಮಾಡೆಲ್ಗೆ ನೀವು ಇವ್ರ ಜೊತೆ ಕೈ ಜೋಡ್ಸಕ್ಕೆ ಇಷ್ಟಪಡ್ತೀರಾ? ನನ್ನ ಕಡೆಯಿಂದ ನಾನು ನಿಮ್ಮನ್ನ ಸಿ ದ ಪೀಪಲ್ ಮಾಮ್ಸ್ ಕಮ್ಯುನಿಟಿಗೆ ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಐಟಮ್ಸ್ನೆಲ್ಲ ನೀವು ತರ್ಬೋದು. ಆ ಕಮ್ಯುನಿಟಿನಲ್ಲಿ ಟು ಬಿ ಮಾಮ್ಸ್ ಇರ್ಬೋದು, ಲೇಟ್ ಮಾಮ್ಸ್ ಇರ್ಬೋದು, ಇಲ್ಲ ಫ್ಯೂಚರ್ ಮಾಮ್ಸ್ ಇರ್ಬೋದು. ಐ ವಿಲ್ ವೆಲ್ಕಮ್ ಯು ದೇರ್. More than help. ಬಟ್ ಐ ವುಡ್ ಲವ್ ಟು ಸಿ ಇಫ್ ಯು ಕುಡ್ ಇನ್ನೋವೇಟ್ ದ ಕಸ್ಟಮರ್ ಅಕ್ವಿಸಿಷನ್ ಸ್ಟ್ರಾಟಜಿ. ಈ ಡೀಲ್ ಒಂದು ಕನ್ವರ್ಟಬಲ್ ನೋಟ್, ಇದು ಫ್ಯೂಚರ್ ರೌಂಡ್ ಅಲ್ಲಿ ಡಿಪೆಂಡೆಂಟ್ ಆಗಿದೆ. ಹಾಗಾಗಿ ವೈಲ್ ಐ ಲವ್ ದ ಐಡಿಯಾ ಅಂಡ್ ನಾನೇ ಕಸ್ಟಮರ್, ಆದ್ರೆ ಇವಾಗ ಇನ್ವೆಸ್ಟ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ. ನನ್ನ ಪ್ರಕಾರ ನಿಮ್ಮ 40% ರಿನ್ಯೂವಲ್ ಇದೆಯಲ್ಲ, ಅದು ತುಂಬ ಲೋ ಇದೆ. ಐ ವಿಲ್ ಬಿ ನಾಟ್ ಗಿವಿಂಗ್ ಯು ಎನಿ ಆಪ್ಷನ್. ನಾನು ಡೀಲ್ ಮಾಡೋಕ್ಕಾಗಲ್ಲ. ನೀವೇನಾದ್ರೂ ಎಲ್ಲ ಟೈಟನ್ಗಳಿಂದ ಬಿಸ್ನೆಸ್ ಮೆಂಟರ್ಶಿಪ್ ಮಾಡಿ ನಿಮ್ಮ ಐಡಿಯಾ ತುಂಬಾ ಯೂನಿಕ್ ಆಗಿದೆ, ನಾವು ಒಪ್ಕೋತಾ ಇದೀವಿ. ನಾನು ಎಲ್ಲ ಟೈಟನ್ಸ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಾವೆಲ್ಲ ಸೇರ್ಕೊಂಡು ಇವ್ರಿಗೆ ಏನಾದ್ರೂ ಆಫರ್ ಮಾಡೋಣ. ಯಾಕೆಂದ್ರೆ ಇವರು ಕಮ್ಯುನಿಟಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಮಕ್ಕಳ ಬುಕ್ಸ್ಗೋಸ್ಕರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಾವೆಲ್ಲ ಇವ್ರಿಗೆ ಏನ್ ಪ್ರಪೋಸ್ ಮಾಡ್ಬೋದು, ಇವರ ಶ್ರದ್ಧೆ ಹಾಗೆ ಉಳ್ಕೊಳ್ಳೋದಕ್ಕೆ ಇವರ ಬಿಸ್ನೆಸ್ ಬಗ್ಗೆ. ಮತ್ತು ನನಗೆ ಇವ್ರನ್ನ ಡಿಸಪಾಯಿಂಟ್ ಮಾಡಿ ಇಲ್ಲಿಂದ ಕಳ್ಸೋದಕ್ಕೆ ಇಷ್ಟ ಇಲ್ಲ. ಇವಾಗ ನಮಗೆ ಈ ಬಿಸ್ನೆಸ್ ಮಾಡಲಲ್ಲಿ ಸ್ವಲ್ಪ ಫ್ಲಾಸ್ ಕಾಣ್ತಿದ್ದಾವೆ, ಅವು ಕಂಪ್ಲೀಟ್ಲಿ ಸಾಲ್ವೇಬಲ್. ಸೊ ನಾವು ನಿಮಗೆ ಈ ಮೈಲ್ ಸ್ಟೋನ್ನ ಕೊಡಕ್ಕೆ ಇಷ್ಟಪಡ್ತೀವಿ. ನೀವು 50 ಲಕ್ಷ ರೆವಿನ್ಯೂ, ವಿಚ್ ಈಸ್ ನಾಟ್ ಫಾರ್ ಅವೇ, ಅಲ್ಲಿ ತನಕ ತಲುಪಿ. ಬಟ್ ಇಂಪಾರ್ಟೆಂಟ್ಲಿ ನೀವು ಕಸ್ಟಮರ್ನ 1000 ರೂಪಾಯಿಂದ 11,000ದಲ್ಲಿ ಅಕ್ವೈರ್ ಮಾಡಿದ್ರೆ ವಿತ್ ದಿಸ್ ರಿಪೀಟ್ ರೇಟ್, ಆಮೇಲೆ ಆಕ್ಚುಲಿ ಫಸ್ಟ್ ಟ್ರಾನ್ಸಾಕ್ಷನ್ 1299 ಟ್ರಾನ್ಸಾಕ್ಷನ್ ಇದೆಯಲ್ವಾ, ಅದರಲ್ಲಿ 65% ಮಾರ್ಜಿನ್ ಇಟ್ಕೊಂಡು ಅದರಲ್ಲಿ ಸೆಕೆಂಡ್ ಟ್ರಾನ್ಸಾಕ್ಷನ್ದು ದುಡ್ಡು ಮಾಡಿ, ಅವಾಗ ಈ ಬಿಸ್ನೆಸ್ಸಲ್ಲಿ ಏನೋ ಇದೆ ಅಂತ ನಮ್ಗನ್ಸುತ್ತೆ. ಸೊ ನಮ್ಮ ಗೋಲ್ ಅಂಡ್ ರಿಕ್ವೆಸ್ಟ್ ಏನು ಅಂತಂದ್ರೆ, ನಮ್ಮ ಕಮ್ಯುನಿಟಿ ಏನು, ಲಿಬರ್ಟಿ ಕಮ್ಯುನಿಟಿ ಏನಿದೆ, ಮೇಡಮ್ ಅವರ ಕಮ್ಯುನಿಟಿ ಏನಿದೆ, ಅದನ್ನ ಲೆವರೇಜ್ ಮಾಡಿ ನಿಮಗೆ ಹೆಲ್ಪ್ ಮಾಡಿದ್ರೆ ಅದರಿಂದ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನೆಕ್ಸ್ಟ್ ಸೀಸನ್ ಅಥವಾ ನೆಕ್ಸ್ಟ್ ಟೈಮಲ್ಲಿ ವಿ ಗೆಟ್ ಟು ಯು ದಿಸ್ ಎ ಪಾರ್ಟ್ ಆಫ್ ದಿಸ್ ಟೀಮ್. ಮತ್ತೆ ನಿಮಗೆ ಈ ಟಾರ್ಗೆಟ್ ಕೊಟ್ಟು ನಾನು ನಿಮಗೆ ಮೋಟಿವೇಶನ್ ಕೂಡ ಮಾಡಬಹುದು, ಅಲ್ಲಿವರೆಗೆ ತಲುಪಿ ಅಲ್ಲಿಂದ ಮುಂದೆ ಹೋಗ್ಬೋದಂತ. ಸೊ ನಮ್ಮ ಟೈಟನ್ಸ್ ನಿಮಗೆ ಐಡಿಯಾ ಬಾಸ್ಗೆ ಇನ್ನೊಂದ್ಸತಿ ಬರೋದಕ್ಕೆ ಐಡಿಯಾ ಕೊಟ್ಟಿದ್ದಾರೆ. ಅದು ಒಂದು ಟಾರ್ಗೆಟ್ ನ ಜೊತೆ. ನಮ್ಮ ವಿಷಯ ಏನಪ್ಪಾ ಅಂದ್ರೆ, ನೀವು ಮತ್ತೆ ಬನ್ನಿ, ಮತ್ತೆ ದೊಡ್ಡ ಡೀಲ್ ನ ಜೊತೆ ವಾಪಸ್ ಹೋಗಿ. Sure. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು ವೆರಿ ಮಚ್. ಬಾಯ್.